ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ನಮ್ಮಮ್ಮ ಈ ಗಿಡಗಳೆಲ್ಲ ಎಲ್ಲಿ ಬಿದ್ದೋಗ್ಬಿಡ್ತಾವೋ ಮಳೆಗೆ ಅಂತ ಹೇಳಿ ಅವಕ್ಕೆಲ್ಲ ಮಣ್ಣನ್ನ ಸಪೋರ್ಟಿ ಕೊಡ್ತಾ ಇದ್ರು. ಆ ತರ ಒಂದು ಫಸ್ಟ್ ಡೇ ಸ್ಕೂಲ್ ಇವತ್ತು ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬರ್ತಿದ್ದಂಗೆ ABCD ಬರೆಯಕ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಬರೀತಾ ಇದ್ದಾನೆ ನೋಡಿ. ಒಂದೇ ದಿನದಲ್ಲೇ ಇಷ್ಟು ಕಲ್ತಿದ್ದಾನೆ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ ಇವತ್ತು. ಎಷ್ಟು ಜೋರ ಮಳೆ ಬರುತ್ತೋ ಗೊತ್ತಿಲ್ಲ. ಆ ತರ ಅಂತೂ ಫುಲ್ ಹ್ಯಾಪಿ ಆಗಿದ್ದಾನೆ ಇವತ್ತು ಸ್ಕೂಲಿಗೆ ಹೋಗಿ ಬಂದ್ಬಿಟ್ಟು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಮ್ಮ ಅಥರ್ವ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಈ ವರ್ಷ. ಇವತ್ತು ಅವನಿಗೆ ರೆಡಿ ಮಾಡಿ ಕೂರಿಸಿದ್ದೀನಿ. ಯಾವುದೇ ರೆಡಿ ಮಾಡೋ ವಿಡಿಯೋ ಆಗಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಇವನು ರೆಡಿಯಾಗಿ ವ್ಯಾನಿಗೋಸ್ಕರ ಕಾಯ್ತಾ ಇದ್ದ. ಇವತ್ತು ವ್ಯಾನ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಏನೋ ಒಂದು ಹೇಳಿದ್ರು, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ನೋಡಿದ್ರೆ ಇಲ್ಲ, ಇವತ್ತು ವ್ಯಾನ್ ಸ್ವಲ್ಪ ರಿಪೇರಿ ಇದೆ, ಇವತ್ತು ಬರೋಕ್ಕಾಗಲ್ಲ, ನೀವೇ ಬಂದ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮಮ್ಮ ರೆಡಿ ಆಗಿಬಿಟ್ಟು ಅಥರ್ವನ್ ಬಿಟ್ಟು ಬರೋಣ, ಫಸ್ಟ್ ಡೇ ಸ್ಕೂಲ್ ಯಾಕೆ ಮಿಸ್ ಮಾಡೋದು ಅಂತ ಹೇಳಿ ಅಮ್ಮ ಹೊರಟರು. ಅವನಿಗೆ ಸ್ಕೂಟಿ ಅಂದರೆ ತುಂಬ ಇಷ್ಟ. ಅವನು ಪಟ ಹತ್ತಿ ನಿಂತ್ಕೊಬಿಟ್ಟ ಸ್ಕೂಟಿಲಿ ಹೋಗೋದು ಅಂತ ಹೇಳಿ. ಫಸ್ಟ್ ಡೇ ಸ್ಕೂಲಿಗೆ ಹೋಗಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು ಅವನಿಗೆ. ಹೋಗಿ ಬರ್ತೀನಿ ಅಂತ ಹೇಳಿ ಬಾಯ್ ಮಾಡಿ ಖುಷಿಯಾಗಿ ಹೋದ. ಹೋಗಿ ಬರ್ತಿದ್ದಂಗೆ ಏನ್ ತಗೋಬರ್ತಾನೋ, ಮತ್ತೆ ನಾಳೆಯಿಂದ ಹೋಗ್ತೀನಿ ಅಂತಾನೋ ಹೋಗಲ್ಲ ಅಂತಾನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಮ್ಮ ಬರೋ ತನಕ ಹೊರಗಡೆ ಕುತ್ಕೊಂಡು ಕಾಯ್ತಾನೆ ಇದ್ದೆ, ಅಮ್ಮ ಎಷ್ಟೊತ್ತಿಗೆ ಬರ್ತಾರೋ ಅವ್ನು ಬಿಟ್ಬಿಟ್ಟು ಅಂತ ಹೇಳಿ. ಅಮ್ಮ ಬಂದ್ಬಿಟ್ಟು ಮನೇಲೆಲ್ಲ ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಮತ್ತೆ ಮಧ್ಯಾಹ್ನ ಕರ್ಕೊಂಡು ಬರಕ್ ಹೋಗ್ಬೇಕಾಗಿತ್ತು. ಅಷ್ಟರೊಳಗೆ ಸ್ವಲ್ಪ ಕುಚ್ಚು ಹಾಕೋಣ ಅಂತೇಳಿ ಸ್ಯಾರಿ ಕುಚ್ಚು ಹಾಕ್ತಾ ಕುತ್ಕೊಂಡಿದ್ದಾರೆ. ಅವ್ನು ಬರೋದ್ರೊಳಗೆ ಸ್ವಲ್ಪ ಕುಚ್ಚಾದ್ರೂ ಮುಗಿಯುತ್ತೆ ಅಂತ ಹೇಳಿ. ಹಾಗೆ ಜೊತೆಗೆ ಅಪ್ಪಾಜಿ ಕೂಡ ಕುತ್ಕೊಂಡಿದ್ದಾರೆ ಇಲ್ಲೇನೆ. ಯಾವಾಗ್ಲೂ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಇವತ್ತಂತೂ ಟೈಮ್ ಎಷ್ಟೊತ್ತಿಗೆ ಹೋಗುತ್ತೋ, ಎಷ್ಟೊತ್ತಿಗೆ ಅಥರ್ವನ್ ಕರ್ಕೊಬರೋ ಟೈಮ್ ಆಗುತ್ತೋ ಅಂತ ಹೇಳಿ ಕಾಯ್ತಾ ಇದ್ವಿ. ಪ್ರತಿದಿನ ಅವ್ನ ಮನೇಲಿ ಇದ್ದಾಗ ಅಯ್ಯೋ ಇವನಿಗೆ ಶಾಲೆ ಕಳಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಇವನ್ ತಲೆ ಹರಟೆ ಕಡಿಮೆ ಆಗುತ್ತೆ ಅನ್ಕೊಂತಾ ಇದ್ವಿ. ಇವತ್ತಂತೂ ಸಖತ್ತು ಬೋರ್ ಆಗ್ಬಿಡ್ತು. ಅವ್ನು ಇಲ್ಲ ಅಂತೇಳಿ ಮನೆನೇ ಖಾಲಿ ಅನ್ಸ್ಬಿಡ್ತು. ಎಷ್ಟೊತ್ತಾಗುತ್ತಪ್ಪ ಟೈಮ್ ಅವ್ನು ಬರೋದು, ಎಷ್ಟೊತ್ತಿಗೆ ಹೋಗಿ ಕರ್ಕೊಬರ್ತೀವೋ ಅನ್ನೋ ಥರ ಆಗ್ಬಿಟ್ಟಿತ್ತು. ನಮ್ಮಮ್ಮಂಗೆ ಟೈಮ್ ಆಗ್ತಿದ್ದಂಗೆ ಖುಷಿ ಆಗ್ಬಿಡ್ತು. ಹೇಗೂ ಈಗ ಅಥರ್ವನ್ ಕರ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಏನೋ ಒಂಥರ ನಮಗೆ ಖುಷಿ. ಅವ್ನು ಬರೋ ಟೈಮ್ ಆಯ್ತು ಅಂದ್ರೆ. ಕಳ್ಸೋ ಟೈಮಿಗೆ ಅಷ್ಟೇ ಬೇಜಾರಾಗ್ತಾ ಇತ್ತು. ಇನ್ಮೇಲಿಂದ ಇದೇ ಸ್ಟಾರ್ಟ್ ಆಗುತ್ತೆ. ಅಮ್ಮ ಹೊರಟ್ರು ಇನ್ನ ಕರ್ಕೊಬರೋದಕ್ಕೆ. ಮನೆಗೆ ಬಂದ್ಮೇಲೆ ಅಳ್ತಾನೋ ಇಲ್ಲ ಖುಷಿಯಾಗಿರ್ತಾನೋ ನೋಡ್ಬೇಕು ಅನ್ನೋದೊಂದು ಕುತೂಹಲ ಇತ್ತು. ಏನ್ ಮಾಡ್ತಾನ ನೋಡೋಣ. ಅಮ್ಮ ಕರ್ಕೊಬಂದ್ರು. ಬರ್ತಿದಂಗೆ ಫುಲ್ ಖುಷಿಯಾಗ್ಬಿಟ್ಟ ಅವನು ಅಥರ್ವ. ಮಮ್ಮಿ ನಾನು ಸ್ಕೂಲಿಗೆ ಹೋಗಿ ಬಂದೆ ಅಂತ ಖುಷಿಯಾಗಿ ಹೇಳ್ತಾ ಇದ್ದ. ಅದ್ರಲ್ಲೂ ಸ್ಕೂಲಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ಅಥರ್ವಂಗ್ ಕನ್ನಡ ಬರೋದಿಲ್ಲ, ಅಲ್ಲಿ ತೆಲುಗು ಬರೋದಿಲ್ಲ ಸ್ಕೂಲಲ್ಲಿ. ಏನ್ ಮಾಡ್ಕೊಂಡು ಅಂತ ಒಂದು ಟೆನ್ಷನ್ ಇತ್ತು. ఎలాగూ నింది స్కూలు సూపర్ ఉంది అల్లనా ఏమి జై శ్రీరామ ఎలా చేసావు అవునా బాగునిందా నచ్చిందా నీకు ఫ్రెండ్స్ అయినారా ఎవరెవరు ఉన్నారు ఫ్రెండ్స్ అవునా సరేరా అమ్మమ్మని డ్యూటీను ఆಯ್ತಾ నువ్వు ఏడ్చావా ఏడ్చావు ఎందుకు అవునా ఏడవకూడదు అట్లా అందరూ అంతే కదా అందరు పిల్లలు వదిలేసి వెళ్తారు నన్ను అంతే మరి ಪರವಾಗಿಲ್ಲ ಖುಷಿಯಾಗಿ ಹೋಗಿ ಬರ್ತಿದ್ದಂಗೆ ಇನ್ನ ಅವನಿಗೆ ಲಂಚ್ ಬಾಕ್ಸ್ ಎಲ್ಲಿ ಅಂತ ಕೇಳಿದೆ. ಲಂಚ್ ಬಾಕ್ಸ್ ಹೌದಲ್ಲ ಬ್ಯಾಗಲ್ಲೇ ಇದೆ, ಸ್ಕೂಟಿಲ್ಲೇ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ಬಿಟ್ಟು ತಗೋಬರ್ತೀನಿ ಅಂತ ಹೋಗ್ತಾ ಇದ್ದಾನೆ. ಪರವಾಗಿಲ್ಲ, ನನಗೂ ಅನಿಸ್ತು ಒಂದೇ ದಿನಕ್ಕೆ ಎಷ್ಟು ಆಕ್ಟಿವ್ ಆಗಿದ್ದಾನೆ, ಹೋಗಲ್ಲ ಅಂತ ಏನಾದ್ರು ಹಠ ಮಾಡ್ತಾನ ಅಂತ ಅನ್ಕೊಂತಾ ಇದ್ದೆ. ಇಲ್ಲ ನಾಳೆನೂ ಹೋಗ್ತೀನಿ ಸ್ಕೂಲಿಗೆ ಅಂತಾನೆ ಹೇಳ್ತಾ ಇದ್ದ. ಬರ್ತಿದ್ದಂಗೆನೆ ತೋರಿಸ್ದ ಅವ್ರ ಸ್ಕೂಲಲ್ಲಿ ನಾನು ಏನೇನ್ ಮಾಡಿದೆ, ಲಂಚ್ ಬಾಕ್ಸ್ ಕೂಡ ಖಾಲಿ ಮಾಡಿದ್ದೀನಿ ಮಮ್ಮಿ ಅಂತ ಹೇಳಿ ತೋರಿಸ್ದ. ಮನೆಯಲ್ಲೇ ಸ್ವಲ್ಪ ಜಾಮೂನ್ ಇತ್ತು, ಹಾಗೆ ಜಾಮೂನ್ ಕೊಟ್ವಿ. ಏನೋ ಸ್ಕೂಲಿಂದ ಬಂದ ತಕ್ಷಣ ಏನಾರು ಕೊಟ್ರೆ ಅವ್ರು ಖುಷಿಯಾಗಿರ್ತಾರಲ್ಲ ಅಂತ ಹೇಳಿ. ಅವನು ಮೊಬೈಲ್ ನೋಡ್ಕೊಂತ ತಿಂತಾ ಇದ್ದ. ಮನೇಲಿದ್ರೆ ತುಂಬಾ ಮೊಬೈಲ್ ನೋಡ್ತಾನೆ, ಸ್ಕೂಲಿಗೆ ಹೋದ್ಮೇಲೆ ಏನು ಇರೋದಿಲ್ಲ. ಹಾಗೆ ಮಳೆ ಬರಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಇದ್ದಕ್ಕಿದ್ದಂಗೆ. ಅಥರ್ವನ್ ಕರ್ಕೊಬರೋ ತನಕ ಯಾವ ತರ ಮಳೆ ಇರ್ಲಿಲ್ಲ, ಬಿಸಿಲು ತರನೇ ಇತ್ತು. ಈಗ ಮೋಡ ಆಗ್ತಾ ಇದೆ ಎಲ್ಲ ಕಡೆ ಸುತ್ತ. ಇದ್ದಕ್ಕಿದ್ದಂಗೆ ಏನಪ್ಪಾ ಇವಾಗ ಮಳೆ ಸ್ಟಾರ್ಟ್ ಆಗುತ್ತೋ ಏನೋ ಜೋರಾಗಿ ಅನ್ನೋ ತರ ಮೋಡ ಎಲ್ಲ ಚೇಂಜ್ ಆಗ್ತಾ ಇತ್ತು. ಕಲರು ನೋಡಿ ಎಷ್ಟು ಬ್ಲಾಕ್ ಆಗ್ತಾ ಇದೆ ಆ ಕಡೆ ಎಲ್ಲ. ಒಂದೇ ಸರಿ ಮಳೆ ಬಂದ್ಬಿಡುತ್ತೆ ಅಂತ ಹೇಳಿ ನಮ್ಮಮ್ಮ ಸ್ವಲ್ಪ ಶುಂಠಿ ಹಾಗೆ ಬೀನ್ಸ್ ಗಿಡಗಳನ್ನೆಲ್ಲ ಹಾಕೊಂಡಿದ್ರು. ಆ ಬೀಜಗಳೆಲ್ಲ ಸ್ವಲ್ಪ ಇಷ್ಟು ಹೈಟ್ ಆಗಿ ಹುಟ್ಟಿದ್ವು. ಇನ್ ಜೋರಾಗಿ ಮಳೆ ಬಂದ್ಬಿಟ್ರೆ ಇವೆಲ್ಲ ಅಡ್ಡ ಬಿದ್ದೋಗ್ಬಿಡುತ್ತಲ್ಲ ಅಂತ ಹೇಳಿ ಅಮ್ಮ ಟೆನ್ಷನ್ ಅಲ್ಲಿ ಪಟ ಸ್ವಲ್ಪ ಮಣ್ಣನ್ನ ಸಪೋರ್ಟ್ ಆಗಿ ಕೊಡೋಣ, ನಿಲ್ಸೋಣ, ಅವಾಗ ಮಳೆ ಬಂದ್ರೆ ಬೀಳೋದಿಲ್ಲ ಅಡ್ಡ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಣ್ಣನ್ನ ಸಪೋರ್ಟಿಗೆ ಕೊಚ್ಚಿ ಲೈನ್ ಮಾಡ್ತಾ ಇದ್ದಾರೆ.
ಹಾಗೆ ಸ್ವಲ್ಪ ಶುಂಠಿ ಪಟ್ಟೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರು. ಕೊತ್ತಂಬರಿ ಹಾಕಿ ಕೊತ್ತಂಬರಿ ಸೊಪ್ಪು ಬೇಯೋಣ ಅಂತೇಳಿ ಸ್ವಲ್ಪ ಮಟ್ಟಿಸಲ ಅದು ಹಾಕಿದ್ರು. ಹಾಗೆ ಒಣಮೆಣಸಿನ್ಕಾಯಿ ಬೀಜಗಳನ್ನೆಲ್ಲ ಉದುರಿಸಿ ಮೆಣಸಿನ ಗಿಡ ಹುಟ್ಟುತ್ತೆ ಅಂತ ಹಾಕಿದ್ರು. ಅವೆಲ್ಲ ಸಣ್ಣ ಸಣ್ಣದಾಗಿ ಹುಟ್ಟಿದ್ವು. ಅವೆಲ್ಲ ಏನಾಗುತ್ತೋ ಏನೋ ಅಂತೇಳಿ ಫಾಸ್ಟಾಗಿ ಕೆಲಸ ಮಾಡ್ಕೊತಾ ಇದ್ದಾರೆ. ನೋಡಿ ಎಷ್ಟು ಥರ ಸಣ್ಣ ಸಣ್ಣದಾಗಿ ಹುಟ್ಟಿದೆ. ಇದರಲ್ಲಿ ಅದೇ ಸ್ವಲ್ಪ ಮೆಣಸಿನ ಗಿಡಗಳು ಹಾಗೆ ಧನಿಯಾ ಕಾಳು ಹಾಕಿದ್ರು ಅಲ್ವಾ, ಕೊತ್ತಂಬರಿ ಸೊಪ್ಪು ಹುಟ್ಟಿತ್ತು. ನೋಡಿ ಗಾಳಿ ಬೀಸಕ್ ಸ್ಟಾರ್ಟ್ ಆಯ್ತು. ಮಳೆ ಎಷ್ಟು ಬಂದ್ರು ಅಷ್ಟೊಂದೇನು ಅನ್ಸೋದಿಲ್ಲ. ಈ ಗುಡುಗು ಮಿಂಚು ಬಂದ್ರೇನೆ ಸ್ವಲ್ಪ ಭಯ ಭಯ ಆಗುತ್ತೆ. ನಮ್ಮಮ್ಮ ಇವತ್ತು ಬೆಳಗ್ಗೆ ಅಷ್ಟೇನೆ ಎಲ್ಲದಕ್ಕೂ ನೀರ್ ಹಿಡ್ದಿ ಹಾಕಿದ್ರು ಗಿಡಗಳಿಗೆ ಎಲ್ಲಾ ಕಡೆ. ನಾನ್ ಅಂತ ಇದ್ದೆ ಸುಮ್ನೆ ವೇಸ್ಟ್ ಮಾಡ್ಬಿಟ್ರಲ್ಲ ನೀರು, ಈಗ ಮಳೆ ಬಂದ್ರೆ ಎಲ್ಲಾ ಕಡೆ ನೀರ್ ಬೀಳುತ್ತೆ, ನೀವು ಸುಮ್ನೆ ನೀರೆಲ್ಲ ಹಾಕ್ಬಿಟ್ಟಿದ್ದೀರಾ, ವೇಸ್ಟ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದೆ. ನೋಡಿ ಯಾವ ತರ ಆಗ್ಬಿಟ್ಟಿದೆ ಮೋಡ. ಮತ್ತೆ ಈಗಂತೂ ಹೇಗೆ ವಾತಾವರಣ ಚೇಂಜ್ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಈಗ ತಾನೇ ಬಿಸಿಲಿದ್ದಂಗೆ ಇರುತ್ತೆ, ಬಿಸಿಲಿದ್ದಂಗೆ ಇದ್ದು ಹಾಗೆ ಸಡನ್ ಆಗಿ ಮಳೆ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದನ್ನೇ ಹೇಳ್ತಾ ಇದ್ದೆ ನಮ್ಮಮ್ಮಂಗೆ, ನೋಡಮ್ಮ ಎಷ್ಟು ಬೇಗ ಮಳೆ ಬರಂಗ್ ಆಗ್ಬಿಡ್ತು ಅಂತ ಹೇಳಿ. ಸುಮ್ನೆ ನೀವು ಕೆಲಸ ಇಲ್ಲದೆ ಎಲ್ಲದಕ್ಕೂ ನೀರ್ ಹಾಕ್ಬಿಟ್ಟಿದ್ದೀರಲ್ಲ ಅಂತೇಳಿ ಅಮ್ಮನ ಹತ್ರನೇ ಮಾತಾಡ್ತಾ ಇದ್ದೀನಿ. ನಮ್ಮಮ್ಮ ಅಥರ್ವ ಬಂದ್ಮೇಲೆ ಈ ತರ ಕೆಲಸ ಎಲ್ಲ ಮಾಡಕ್ ಬಂದ್ರೆ ಅವನು ಬಂದ್ಬಿಡ್ತಾನೆ ಅಂತ ಹೇಳಿ ಅವ್ನು ಸ್ಕೂಲಿಗೆ ಹೋಗಿ ಬರೋದ್ರೊಳಗೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೇಗ ಬೇಗ ಮಾಡಿಬಿಟ್ಟಿದ್ರು. ಆ ಕೆಲಸನೂ ವೇಸ್ಟ್ ಆಗಿಬಿಡ್ತು. ಇವಾಗ ಮಳೆ ಬಂದ್ಬಿಟ್ಟು ಮಳೆನೇ ನೀರು ಬೀಳುತ್ತೆ. ಗಾಳಿ ನೋಡಿ ಯಾವ ಥರ ಗಾಳಿ ಬೀಸ್ತಿದೆ ಅಂದರೆ ಸಖತ್ ಗಾಳಿ ಬೀಸ್ತಾ ಇದೆ. ಮಳೆ ಬರೋದು ಕೂಡ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಗಾಳಿಗೆ ಹೊರಗಡೆ ಇರಕ್ಕೆ ಆಗ್ಲಿಲ್ಲ, ಆ ರೇಂಜಲ್ಲಿ ಗಾಳಿ ಬೀಸ್ತಾ ಇದೆ. ಇಲ್ಲಿ ನೋಡಕ್ಕಷ್ಟು ಗೊತ್ತಾಗ್ತಾ ಇಲ್ಲ. ನೋಡಿ ಈಗ ಗೊತ್ತಾಗ್ತಾ ಇದೆ, ಮರ ಗಿಡಗಳಂತೂ ಭಾಳ ಅಲ್ಲಾಡ್ತಾ ಇದ್ದಾವೆ. ಸಖತ್ ಗಾಳಿ ಅಂದ್ರೆ ಗಾಳಿ. ಹಾಗಾಗಿ ಮತ್ತೆ ಹೊರಗಡೆ ಇರೋದು ಏನಕ್ಕೆ ಅಂತ ಹೇಳಿ ಮಳೆ ಬರೋ ವಿಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ. ಒಳಗಡೆ ಹೋದ್ವಿ. ಆಮೇಲೆ ಅಥರ್ವಂಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಸೋಣ ABCD ಅಂತ ಹೇಳಿ ABCD ಬರ್ದು ಕೊಟ್ಟಿದ್ದೆ. ನೋಡಿ ಎಷ್ಟು ಕ್ಯೂಟಾಗಿ ಬರೀತಾ ಇದ್ದಾನೆ. ನನಗಂತೂ ತುಂಬಾ ಖುಷಿ ಆಯ್ತು. ನಿಜವಾಗ್ಲೂ 1 ಗಂಟೆ ಒಳಗೆ ಇಷ್ಟು ಬರ್ದ್ನಲ್ಲ ಅಂತ ಹೇಳಿ ಫಸ್ಟ್ ಟೈಮ್ ಕೊಟ್ಟಿರೋದು ಈ ABCD ನಾನು ಅವನಿಗೆ. ಈ ತರ ಸ್ಲೇಟಲ್ಲಿ ಬರ್ದ್ಕೊಟ್ಟು ಯಾವುದೇ ತರದ್ ಮೇಲ್ಗಡೆ ತಿದ್ದು ಇರ್ಲಿಲ್ಲ, ಡೈರೆಕ್ಟ್ ಆಗಿ ಅದನ್ನ ನೋಡ್ಬಿಟ್ಟು ಅವನೇ ಬರೀತಾ ಇದ್ದಾನೆ. ನಾವು ಯಾವ ತರ ಪ್ರಾಕ್ಟೀಸ್ ಮಾಡಿಸಿರ್ಲಿಲ್ಲ ಅವನಿಗೆ. ನೋಡಿ ಎಷ್ಟು ಚೆನ್ನಾಗಿ ಬರೀತಿದ್ದಾನೆ. ನನಗೆ ಆಶ್ಚರ್ಯ ಆಗ್ಬಿಡ್ತು ನೋಡ್ತಾ ಇದ್ದಂಗೆನೆ. ಹಾಗೆ ಖುಷಿ ಕೂಡ ಆಯಿತು ನೋಡಿ. ಆಮೇಲೆ ನೆಕ್ಸ್ಟು ಈ ಥರ ಸ್ಲೇಟಲ್ಲಿ ಬರ್ಸೋದೇ ಒಳ್ಳೆಯದು ಮಕ್ಕಳಿಗೆ. ಫಸ್ಟು ಪೆನ್ನು ಕೊಡೋಕ್ಕಿಂತ ಸ್ಲೇಟು ಬಳಪನೇ ಒಳ್ಳೆಯದು ಅಂತ ಹೇಳಿ ನನಗನ್ನಿಸ್ತು. ಹಾಗೆ ಇವತ್ತಿನ ವಿಡಿಯೋ ನಮ್ಮ ಥರವಂದೇ ಆಗಿತ್ತು, ಜಾಸ್ತಿ ಯಾವುದೇ ಥರ ಟಾಪಿಕ್ ಇರಲಿಲ್ಲ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ. ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಡೈಲಿ ನಮ್ಮನೆ ರೋಟೀನ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಮ್ಮ ವಿಡಿಯೋ ನೋಡ್ಕೊಂತ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್. ಮತ್ತೆ ನೆಕ್ಸ್ಟ್ ಏನಾಯ್ತು, ನಾಳೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ನಾಳೆ ನೋಡಿ. ಬಾಯ್ ಗೈಸ್, ಟೇಕ್ ಕೇರ್.